ಎಲ್ರಿಗೂ ನಮಸ್ಕಾರ. ನಾನು ಅಂಬಿಕರಾಜ್. ನಿಮ್ಮೆಲ್ರಿಗೂ ನನ್ನ ಈ ಚಾನಲ್ಗೆ ಸ್ವಾಗತ. ಕಾರ್ಗಿಲ್ನಿಂದ ಹೊರಟು ನಾವು ಲೇಹ್ ತಲುಪಿದಾಗ ಸುಮಾರು ಸಂಜೆ 6 ಗಂಟೆ ಆಗಿತ್ತು. ಹೋಟೆಲ್ನ ವಾತಾವರಣ ತುಂಬ ಚೆನ್ನಾಗಿತ್ತು. ಸುತ್ತ ಗಾರ್ಡನ್ ಇತ್ತು. ಇಲ್ಲಿನ ಹೋಟೆಲ್ಗಳಲ್ಲೆಲ್ಲ ಮರಗಳನ್ನ ಜಾಸ್ತಿ ಬಳಸಿರ್ತಾರೆ ಮತ್ತು ಪೇಂಟಿಂಗ್ ಎಲ್ಲ ಸ್ವಲ್ಪ ಜಾಸ್ತಿ ಗಾಢವಾದ ಬಣ್ಣಗಳನ್ನ ಉಪಯೋಗಿಸಿರ್ತಾರೆ. ಇಲ್ಲಿ ಕಾಶ್ಮೀರಿ ಕಾವಾ ಕೊಟ್ಟು ಸಂಜೆ ಕುಡಿಲಿಕ್ಕೆ. ಹೋಟೆಲ್ ಸುತ್ತ ಸೇಬಿನ ಮರಗಳು ಮತ್ತು ಸುಮಾರು ತರಕಾರಿಗಳನ್ನ ಬೆಳೆದಿದ್ರು. ಸೇಬಿನ ಗಿಡದಲ್ಲಿ ನೋಡಿ ಸಣ್ಣ ಸಣ್ಣ ಈಚಾಗಿದೆ ಮತ್ತು ಹೂವು ಇದೆ. ನಾವು ಹೋಗಿದ್ದ ಸೀಸನ್ನಲ್ಲಿ ಎಲ್ಲೂ ಆಪಲ್ ತೋಟದಲ್ಲಿ ಆಪಲ್ ಸಿಕ್ಕಲಿಲ್ಲ. ಸಣ್ಣ ಸಣ್ಣ ಈಚ್ಗಳು ಮತ್ತು ಹೂವುಗಳು ಅಷ್ಟೇ ಸಿಕ್ಕಿದ್ದು. ರೂಮ್ಗೆ ಹೋದ್ಮೇಲೆ ಫ್ರೆಶ್ ಅಪ್ ಆಗಿ ಮಾರ್ಕೆಟ್ ಕಡೆ ಹೊರಟ್ವಿ. ಒಂದು ಸಾರಿ ಲೇಹ್ ಮಾರ್ಕೆಟ್ನಲ್ಲಿ ಓಡಾಡ್ಕೊಂಬರ್ಬೇಕು ಅಂತೇಳಿ ಎಲ್ರಿಗೂ ಇಷ್ಟ ಇತ್ತು. ಹಾಗಾಗಿ ಎಲ್ಲರೂ ಹೋದ್ವಿ. ಮಾರ್ಕೆಟಿನ ರಸ್ತೆ ಬದಿನಲ್ಲಿ ಹೆಂಗಸ್ರುಗಳು ತರಕಾರಿ ಮಾರ್ತಾಯಿದ್ರು. ಅಲ್ಲೇ ಕ್ರೋಶಾದಲ್ಲಿ ಹುಲ್ಲನ್ನು ತೊಗೊಂಡು ಸಣ್ಣದಾಗಿ ಟೋಪಿ ಎಲ್ಲ ಮಾಡ್ತಾಯಿದ್ರು. ಕೆಲವರೆಲ್ಲ ಅವ್ರ ಹತ್ರ ಆ ಟೋಪಿ ಮತ್ತು ಸ್ಕಾರ್ಫ್ ಥರ ಎಲ್ಲ ಶಾಪಿಂಗ್ ಮಾಡಿದ್ರು. ಕತ್ಲೆ ಆದಂಗೆ ಚಳಿ ಜಾಸ್ತಿ ಆಗ್ತಾಯಿತ್ತು. ಬೇಗ ಬೇಗ ಶಾಪಿಂಗ್ ಮುಗಿಸ್ಕೊಂಡು ರೂಮ್ಗೆ ಹೋಗಿ ಬೇಗ ಊಟ ಮುಗಿಸಿ ಮಲ್ಗೋಣ ಅಂತೇಳಿ ಹೊರಟ್ವಿ. ರಾತ್ರಿ 10 ಗಂಟೆನಲ್ಲಿ 6 ಡಿಗ್ರಿಯಷ್ಟು ಚಳಿ ಇತ್ತು. ಬೆಳಿಗ್ಗೆ ಬೇಗ ಎದ್ದು ತಿಂಡಿ ಎಲ್ಲ ಮುಗಿಸ್ಕೊಂಡು ಮುಂದಿನ ಪ್ರಯಾಣ ಬೆಳೆಸಿದ್ವಿ. ಈಗ ಹೋಗ್ತಿರೋ ಜಾಗ ಮಾತ್ರ ತುಂಬ ಚೆನ್ನಾಗಿದೆ. ಸುತ್ತ ಬೋಳ್ಗುಡ್ಡಗಳು, ಮಧ್ಯದಲ್ಲಿ ಕೆಲವು ಕಡೆ ಮಾತ್ರ ಈ ಥರ ಹಸಿರು ಮತ್ತು ಮನೆ. ನಾವು ತುಂಬ ಎತ್ತರದ ಜಾಗಕ್ಕೆ ಈಗ ಹೋಗ್ತಾ ಇದ್ದೀವಿ. ಗಾಡಿನಲ್ಲಿ ಯಾರೋ ನಿದ್ದೆ ಮಾಡಿಕೊಡ್ದು ಅಂತೇಳಿ ಡ್ರೈವರ್ ನಮ್ಮನ್ನೇ ಎಚ್ಚರಿಸ್ತಾ ಇದ್ರು. ನಾವು ಪ್ರಯಾಣ ಬೆಳೆಸಿದ್ವಿ 1/4 ಗಂಟೆ ಆಗಿತ್ತು ಅಷ್ಟೇ. ಅಷ್ಟರೊಳಗೆ ಒಂದು ಜಾಗದಲ್ಲಿ ಗುಡ್ಡ ಕುಸಿದು ರೋಡೆಲ್ಲ ಬ್ಲ್ಯಾಕ್ ಆಗಿಬಿಟ್ಟಿತ್ತು. ಅದೆಲ್ಲ ಕ್ಲಿಯರ್ ಆಗಲಿಕ್ಕೆ ಸುಮಾರು ಒಂದು ಅರ್ಧ ಗಂಟೆ ಆಯಿತು. ಆಮೇಲೆ ನಮ್ಮ ಪ್ರಯಾಣನ ಮುಂದುವರಿಸಿದ್ವಿ. ಇಲ್ಲೆಲ್ಲ ಸುಮಾರು ಯಾಕ್ಗಳು ಮೇಯ್ತಾ ಇತ್ತು. ಅದು ಏನು ಮೇಯ್ತಿದ್ವೋ ಬರೀ ಬರಡು ಭೂಮಿ, ಹಸಿರೇ ಕಾಣಿಸ್ತಿರ್ಲಿಲ್ಲಪ್ಪ. ಅದು ಏನು ತಿಂತಿದ್ದಾವೆ ಅಂತಲೇ ಗೊತ್ತಾಗಲಿಲ್ಲ. ನಾವೀಗ ಸಮುದ್ರ ಮಟ್ಟದಿಂದ 17,982 ಅಡಿಗಳ ಎತ್ತರದಲ್ಲಿರೋ ಜಾಗಕ್ಕೆ ಹೋಗ್ತಾ ಇದ್ದೀವಿ. ಕಾರ್ಡುಂಗಲ್ ಪಾಸ್ ಈಗ ನಾವು ಹೋಗ್ತಿರೋ ಜಾಗ. ಇಲ್ಲೆಲ್ಲ ಹಿಮ ಬಿದ್ದಿರುತ್ತಂತೆ. ಆದರೆ ನಮ್ಮ ಅದೃಷ್ಟ ಚೆನ್ನಾಗಿದ್ದರೆ, ಸ್ನೋಫಾಲ್ ಆಗ್ತಿದ್ರೆ ಸಿಕ್ಕುತ್ತೆ ಅಂತ ಹೇಳಿದರು. ಗೊತ್ತಿಲ್ಲ, ಅಲ್ಲಿ ಹೋದ್ಮೇಲೆ ನಮಗೆ ಸ್ನೋಫಾಲ್ ಏನಾದ್ರು ಸಿಕ್ಕಿದರೆ ನಮ್ಮ ಅದೃಷ್ಟ. ಇಲ್ಲಾಂದರೆ ಎಲ್ಲ ಕಡೆ ಹಿಮ ನೋಡ್ದಂಗೆ ಇಲ್ಲೂ ನೋಡ್ಕೊಂಡು ಹೋಗ್ಬೇಕಷ್ಟೇ. ವೆಹಿಕಲ್ ಗ್ಲಾಸ್ ಮೇಲೆಲ್ಲ ಸ್ನೋ ಬೀಳ್ತಾ ಇದೆ. ನಮಗೆ ತುಂಬ ಖುಷಿ ಆಗ್ತಾ ಇದೆ. ನಿಜವಾಗ್ಲೂ ನಮ್ಮ ಅದೃಷ್ಟ ಚೆನ್ನಾಗಿದೆ. ನಮಗೀಗ ಸ್ನೋಫಾಲ್ ಸಿಗ್ತಾ ಇದೆ. ಸ್ನೋಫಾಲ್ ಆಗ್ತಿದೆ ಅಂತೇಳಿ ತುಂಬ ಖುಷಿಯಿಂದ ಕುಣಿದಾಡಂಗಿಲ್ಲ. ಯಾಕೆಂದರೆ ಇಲ್ಲಿ ಆಕ್ಸಿಜನ್ ಲೆವೆಲ್ ತುಂಬ ಕಡಿಮೆ ಇರುತ್ತೆ. ಜೋರಾಗಿ ಓಡಾಡಿದರೂ ಸಾಕು ಏದುಸಿರು ಬರ್ತಾ ಇರುತ್ತೆ.
ನನ್ನ ಫ್ರೆಂಡ್ಸ್ ಇಬ್ಬರು ಇಲ್ಲಿ ವೆಹಿಕಲ್ ಇಳಿಲಿಕ್ಕೆ ಆಗಲಿಲ್ಲ. ಅವರಿಗಾಗಲೇ ತಲೆನೋವು, ತಲೆ ಸುತ್ತು, ವಾಂತಿ ಫೀಲಿಂಗು ಶುರುವಾಗಿತ್ತು. ಅವ್ರು ವೆಹಿಕಲಲ್ಲೇ ಉಳಿದ್ರು. ಇನ್ನು ಉಳಿದವರೆಲ್ಲ ನಾವು ಕೆಳಗಡೆ ಇಳಿದು ಈ ಜಾಗದಲ್ಲಿ ಸುಮಾರು ಒಂದು ಅರ್ಧ ಗಂಟೆ ಎಂಜಾಯ್ ಮಾಡಿಕೊಂಡು ಹೊರಟ್ವಿ. highest point. ಈಗ ಬೀಳ್ತಿರೋ ಫ್ರೆಶ್ ಐಸು. ಇಲ್ಲೆಲ್ಲ ಸ್ವಲ್ಪ ಬರಡು ಭೂಮಿ ಜಾಸ್ತಿ, ಸ್ವಲ್ಪ ಅಪಾಯಕಾರಿ ರಸ್ತೆಗಳು ಜಾಸ್ತಿ. ಅಭಿವೃದ್ಧಿ ಕಾರ್ಯಗಳು ನಡೀತಾನೇ ಇದೆ, ಅಂದರೆ ರಸ್ತೆಗಳನ್ನ ಮಾಡ್ತಾನೇ ಇದ್ದಾರೆ, ಆದರೆ ಅವು ಕುಸಿದು ಬೀಳ್ತಾನೇ ಇದ್ದಾವೆ. ನಾವೀಗ ಹೋಗ್ತಿರೋದು ಟಿಸ್ಕಿಟ್ ಮಾನಸ್ಟ್ರಿ. ಇಲ್ಲೆಲ್ಲ ಬೌದ್ಧಿಸಮ್ ಜಾಸ್ತಿ ಇರೋದ್ರಿಂದ ನಮ್ಮ ಸೌತ್ ಇಂಡಿಯಾದಲ್ಲಿ ದೇವಸ್ಥಾನಗಳು ಹೇಗೋ ಹಾಗೆ ಇಲ್ಲೆಲ್ಲ ಮಾನಸ್ಟ್ರಿಗಳು ಜಾಸ್ತಿ ಇದೆ. ಎತ್ತರವಾದ ಜಾಗದಲ್ಲಿ ಬುದ್ಧನ ಪ್ರತಿಮೆ ಮಾಡಿದ್ದಾರೆ. ನನಗಿದನ್ನು ನೋಡಿದಾಗ ನಮ್ಮ ಶ್ರವಣಬೆಳಗೊಳ ನೆನಪಾಯಿತು. ಇಲ್ಲೆಲ್ಲ ಸುಮಾರು ಜಾಗದಲ್ಲಿ ಈ ಥರ ಒಂದ್ರ ಮೇಲೊಂದು ಕಲ್ಲನ್ನ ಜೋಡಿಸಿಟ್ಟು ಹೋಗಿರ್ತಾರೆ. ಇದು ನಂಬಿಕೆ ಏನೋ ಇರ್ಬೋದು, ನನಗೇನು ಸರಿ ಗೊತ್ತಾಗಲಿಲ್ಲ. ಆದರೂ ನಾವು ಎಲ್ಲರೂ ಸ್ವಲ್ಪ ಕಲ್ಲುಗಳನ್ನ ಜೋಡಿಸಿ ಮುಂದೋದ್ವಿ. ಅಲ್ಲಿ ಮೇಲೆ ಬುದ್ಧನ ಪ್ರತಿಮೆ ಇದೆ, ನೋಡೋಕ್ಕೆ ಉಸಿರು ಬಿಟ್ಕೊಂಡು ಹೋಗ್ತಾ ಇದ್ದೀವಿ. ಎದುಸಿರು ಬರ್ತಾ ಇದೆ ನಡೆಯೋಕ್ಕೆ. ಸುಧಾರಿಸ್ಕೊಂಡು ಹೋಗ್ತಾ ಇದ್ದೀವಿ. ನಿನಗೂ ಉಸಿರು ಬರ್ತಿದ್ಯಾ ಪ್ರತಿಭಾ? ಅಪ್ಪಿದೆಯಲ್ಲ. ಇಲ್ಲಿ ನಿಶ್ಶಬ್ದವಾದ ವಾತಾವರಣ ಇರುತ್ತೆ, ಜೊತೆಗೆ ತಂಪು ಆಗಿರುತ್ತೆ. ಹೊರಗಡೆ ಎಷ್ಟೇ ಬಿಸಿಲಿದ್ರು ಇದ್ರೊಳಗಡೆ ತುಂಬ ತಂಪಿತ್ತು. ನಮಗೆಲ್ಲ ಇಂಡಿಯಾದ ಮರಳುಗಾಡು ಅಂದರೆ ರಾಜಸ್ಥಾನ ನೆನಪಾಗುತ್ತೆ, ಆದರೆ ಇಲ್ಲಿ ಹಿಮಾಲಯದಲ್ಲೂ ಒಂದು ಮರಳುಗಾಡುಗಳಿದೆ. ರಾಜಸ್ಥಾನದಲ್ಲಿ ಒಂಟೆಗಳಿರೋ ಹಾಗೆ ಇಲ್ಲೂ ಕೆಲವು ಒಂಟೆಗಳಿದೆ, ಆದರೆ ಇದಕ್ಕೆ 2 ಡುಬ್ಬ ಇರುತ್ತೆ. ಇದು ನೂಬ್ರಾ ವ್ಯಾಲಿನಲ್ಲಿ ತುಂಬ ಸಿಕ್ಕುತ್ತೆ. ಅಲ್ಲಿಗೆ ನಾವೀಗ ವಿಸಿಟ್ ಮಾಡ್ತಾ ಇದ್ದೀವಿ. ಇಲ್ಲಿ ಕ್ಯಾಮಲ್ ರೈಡ್ ಮಾಡೋಣ ಅಂತೇಳಿ ಹೋಗ್ತಾ ಇದ್ವಿ, ಆದರೆ ಸಡನ್ನಾಗಿ ಮಳೆ ಬರಲಿಕ್ಕೆ ಶುರುವಾಗ್ಬಿಡ್ತು. ದಪ್ಪ ದಪ್ಪ ಹನಿ ಬೀಳ್ತಾ ಇತ್ತು. ಇಲ್ಲಿ ಆಸರೆಗೆ ಏನೂ ಇರಲಿಲ್ಲ. ಕೊನೆಗೆಲ್ಲ ವಾಪಸ್ ಓಡಿ ಬಂದು ನಮ್ಮ ವೆಹಿಕಲ್ಗಳ್ನ ಹತ್ತಿ ಕೂತ್ಕೊಂಡ್ವಿ.
ಇಲ್ಲಿ ಹಳ್ಳಿಗಳ ಕಡೆ ಒಂದೊಂದ್ಸರಿ ಒಂಟೆಗಳ್ನ ಕರ್ಕೊಂಬರೋರು. ಅವು ಒಂದು ಡುಬ್ಬ ಇರೋ ಅಂಥ ಒಂಟೆ, ಇಲ್ಲೆಲ್ಲ 2 ಡುಬ್ಬ ಇರೋ ಅಂಥ ಒಂಟೆಗಳಿದೆ. ಅದ್ರ ಮೇಲೆ ರೈಡ್ ಮಾಡ್ಬೋದು, ಫೋಟೋ ತಕ್ಕೋಬೋದು. ನೋಡ್ತಾ ಇದ್ರೆ ತುಂಬ ಸಾಧು ಪ್ರಾಣಿ ಅನ್ನಿಸ್ತಿತ್ತು. ತುಂಬ ಮುಗ್ಧವಾಗಿ ಕಂಡು ಈ ಒಂಟೆಗಳು. ಆದರೆ ಇಲ್ಲಿ ಮಾತ್ರ ನಮ್ಮ ಅದೃಷ್ಟ ಕೈ ಕೊಟ್ಬಿಡ್ತು. ಇಲ್ಲಿ ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡೋಣ ಅಂದರೆ ಜೋರು ಮಳೆ ಶುರುವಾಗ್ಬಿಡ್ತು. ಮಳೆ ಹನಿ ಸಖತ್ತು ದಪ್ಪ ದಪ್ಪ ಇತ್ತು. ಹಾಗಾಗಿ ಇಲ್ಲಿ ಸ್ವಲ್ಪ ಹೊತ್ತು ನಿಲ್ಲಕ್ಕಾಗಲಿಲ್ಲ. ಇಲ್ಲಿ ಮಳೆಗೆ ಆಶ್ರಯ ಪಡೀಲಿಕ್ಕೆ ಏನು ಬಿಲ್ಡಿಂಗು ಇಲ್ಲ, ಮರಗಳು ಇಲ್ಲ, ಬೈಲ್ ಅಷ್ಟೇ. ಹಾಗಾಗಿ ಓಡ್ ಬಂದು ನಾವು ನಮ್ಮ ವೆಹಿಕಲ್ಗಳ್ನ ಹತ್ತಿ ಕೂತ್ಕೊಂಡಿದ್ದಾಯಿತು. ಇಲ್ಲೇ ಪಕ್ಕದಲ್ಲಿ ಒಂದು ಹಳ್ಳಿ ಇದೆ, ಅಲ್ಲಿ ಇವತ್ತು ನಾವು ಸ್ಟೇ ಆಗ್ತಾ ಇರೋದು. ಇದು ನನಗೆ ನಾನು ಇಂಟರ್ನೆಟ್ಟಲ್ಲಿ ನೋಡಿ ಪ್ಲೇಸ್ ಹಾಕ್ಬೇಕು. ನಾವು ಈ ಜಾಗಕ್ಕೆ ಬಂದಾಗ ಸುಮಾರು 7 ಗಂಟೆ ಆಗಿತ್ತು. ತುಂಬ ಸುಂದರವಾದ ಜಾಗ, ಸುತ್ತ ಗುಡ್ಡಗಳು, ನಡುವೆ ಒಂದು ಸ್ವಲ್ಪ ಸಮತಟ್ಟಾದ ಜಾಗಗಳಲ್ಲಿ ಈ ಥರ ರೆಸಾರ್ಟ್ಗಳನ್ನ ಮಾಡಿದ್ದಾರೆ. ಚಳಿ ಹೆಂಗಿದೆ ಆದ್ಮೇಲೆ? ಈ ಥರ ಟೆಂಟಲ್ಲಿ ಉಳ್ಕೊತಿರೋದು ನಮಗೆ ಹೊಸ ಅನುಭವ. ಊಟ ರೆಡಿಯಾಗೋ ತನಕ ಟೈಮ್ ಇತ್ತು. ಸುಮಾರು ಹೊತ್ತು ಎಲ್ಲರೂ ಕೂತ್ಕೊಂಡು ಮಾತಾಡಿದ್ವಿ. ರಾತ್ರಿ ಆದಂಗೆ ಚಳಿ ಜಾಸ್ತಿ ಆಗ್ತಾಯಿತ್ತು. ಬೇಗ ಊಟ ಮುಗಿಸಿ ಮಲಗಿ ಬೆಳಗ್ಗೆ 5 ಗಂಟೆಗೆ ಮತ್ತೆ ಹೊರಡಬೇಕಿತ್ತು. ಎಲ್ಲರೂ ಸುಮಾರು ಹೊತ್ತು ಇಲ್ಲೇ ಕೂತು ಹರಟೆ ಹೊಡೆದ್ವಿ. ಹಾಯ್ ಮಿನಿ, ಹಾಯ್ ಸೌಭಾಗ್ಯ, ಹಾಯ್ ರೋಹಿಣಿ, ಹಾಯ್ ರಾಜೇಶ್ರೀ, ಹಾಯ್ ರಾಜೇಶ್ವರಿ, ಹಾಯ್ ಸುಜಾತ, ಹಾಯ್ ಅಂಬಿಕಾ, ಹಾಯ್ ನನ್ನ ಸುಧಾ, ಹಾಯ್ ಪ್ರತಿಮಾ, ಹಾಯ್ ಭಾಗ್ಯ, ಹಾಯ್ ಮಂಜುಳಾ, ನೀವು ಹಾಯ್ ಉಮಾ ವೆಂಕಟೇಶ್, ನನ್ನ ಮಯೂರ. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ನಮಸ್ತೆ.